ಏಳಯ್ಯ ಶ್ರೀಹರಿ ಬೆಳಗಾಯಿತು. ಏಳಯ್ಯ ಶ್ರೀಹರಿ ಬೆಳಗಾಯಿತು. ಹರೇ ವಿಠಲ ಪಾಂಡುರಂಗ ಪರಿಪಾಲಯ ಕಂಸಾರಿ. ಹರೇ ವಿಠಲ ಪಾಂಡುರಂಗ ಪರಿಪಾಲಯ ಕಂಸಾರಿ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಂಟೆಂಟ್ ಡೈರೀಸ್ ಬೈ ಸ್ನೇಹಾ ಪೈ. ಸೊ ನಾನಿವತ್ತಿದ್ದೇನೆ ನಮ್ಮ ಉಡುಪಿಯ ಹೆಮ್ಮೆಯ ಮಗಳು ಅಂತಲೇ ಹೇಳ್ಬೋದು, ಸಂಗೀತ ಬಾಲಚಂದ್ರ ಇವರು ಇವಾಗಲೇ ಉಡುಪಿಯ ಜನರಿಂದ ಬಹಳಷ್ಟು ಮೆಚ್ಚುಗೆಯನ್ನು ಪಡ್ಕೊಂಡಿದ್ದಾರೆ. ETV ಕನ್ನಡದಲ್ಲಿ ಹಿಂದೆ ಅವರು ತುಂಬ ಹಾಡಿ ಅದರ ನಂತರ ನಮ್ಮ ಉಡುಪಿಯ ಜನರು ಅವರನ್ನು ತುಂಬ ಗುರುತಿಸಿದ್ದಾರೆ ಕೂಡ. ಒಳ್ಳೆಯ ಸಂಗೀತ ಕಲಾವಿದೆ. ಈಗ ಮತ್ತೊಂದು ಹೊಸ ವಿಶ್ವಮಟ್ಟದ ದಾಖಲೆಯನ್ನು ಮಾಡಲಿಕ್ಕೆ ಹೊರಟಿದ್ದಾರೆ. ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ನಲ್ಲಿ ಹೆಸರನ್ನು ದಾಖಲಿಸುವಂತಹ, ಅದು ಕೂಡ ದಾಸರ ಪದಗಳನ್ನು ಹಾಡುವುದರ ಮೂಲಕ. ನಾವು ಉಡುಪಿಯ ಜನರಂತೂ ದಾಸರ ಪದಗಳನ್ನು ಬಹಳಷ್ಟು ಕೇಳ್ತಾ ಇರ್ತೇವೆ. ಅಂತಹ ಒಂದು ಸಂದರ್ಭದಲ್ಲಿ ಇವರು ದಾಸರ ಪದಗಳ ಮೂಲಕ, ಅದು ಕೂಡ 25 ಗಂಟೆಗಳ ನಿರಂತರ ದಾಸರ ಗೀತೆಗಳನ್ನು ಹಾಡುವುದರ ಮೂಲಕ ಸಂಗೀತದ ಸಾಧನೆಯನ್ನು ಮಾಡಲಿಕ್ಕೆ ಹೊರಟಿದ್ದಾರೆ. ಬನ್ನಿ ಇವರನ್ನೊಮ್ಮೆ ಮಾತನಾಡಿಸೋಣ. ಅವರ ಆಸಕ್ತಿಯ, ಅಭಿರುಚಿಯ, ಅವರು ಬೆಳೆದು ಬಂದ ಸಂಗೀತದ ಪಯಣದ ಬಗ್ಗೆ ಇವರಿಂದನೇ ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಮ್ಯಾಮ್. ನಮಸ್ತೆ ಮೇಡಮ್, ತುಂಬಾನೇ ಖುಷಿ ಆಗ್ತಾ ಇದೆ. ಇವತ್ತು ಸಂಗೀತ ಬಾಲಚಂದ್ರ ಅವರು ವಿಶ್ವಮಟ್ಟದ ದಾಖಲೆಯನ್ನ ಮಾಡಲಿಕ್ಕೆ ಮುನ್ನುಗ್ತಾ ಇದ್ದಾರೆ ಅಂತ ಹೇಳಿ. ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ನಲ್ಲಿ ಹೆಸರನ್ನು ದಾಖಲಿಸುವ ಪ್ರಯತ್ನ ನಿಮಗೆ ಒಳ್ಳೆಯದಾಗಲಿ ಹೇಳುವಂಥದ್ದೇ ನಮ್ಮದು ಆಲೋಚನೆ. ತುಂಬ ಖುಷಿಯ ವಿಚಾರ ಕೂಡ. ನೀವು ಒಂದು ಸಂಗೀತದ ಜರ್ನಿಯ ಬಗ್ಗೆ ಹೇಳಬೇಕು ಅಂತ ಹೇಳಿದರೆ, ಸಂಗೀತ ಅಂತ ಹೇಳುವಂಥದ್ದು ನಿಮ್ಮ ಒಂದು ಜೀವನದಲ್ಲಿ ಯಾವ ರೀತಿಯ ದಾಪುಗಾಲನ್ನು ಇಟ್ಟಿತು ಅಂತ ಹೇಳ್ಬೋದಾ? ಓಕೆ. ಕಿರಿವಯಸ್ಸಿನಲ್ಲೇ ಸಂಗೀತದ ಅಭಿರುಚಿ ಇತ್ತು ನನಗೆ. ನಮ್ಮ ಮನೆಯವರು ಕೂಡ ಎಲ್ಲ ಸಂಗೀತದ ಅಭಿರುಚಿ ಇದ್ದವರು, ಹಾಡ್ತಾ ಇದ್ದವರು. ನನ್ನ ಅಜ್ಜಿ ಅವರು ಕೂಡ ಭಜನೆ ಎಲ್ಲ ಹಾಡ್ತಾ ಇದ್ರು. ಅವರು ಭಜನಾ ಪ್ರವೀಣೆ, ಹರಿಕಥಾ ಪ್ರವೀಣೆ. ಯಶೋದಮ್ಮನವರು ಅವರು ಉಡುಪಿ ಸುತ್ತಮುತ್ತ ಹಲವು ಕಡೆಗಳಲ್ಲಿ ಭಜನಾ ಕಾರ್ಯಕ್ರಮ ಮಾಡೋದು, ಆಮೇಲೆ ಹರಿಕಥೆ ಮಾಡೋದು, ಮತ್ತೆ ಭಜನೆಯನ್ನು ಹೇಳಿಕೊಡುವಂಥದ್ದು ಎಲ್ಲ ಸೇವೆ ಮಾಡ್ತಾ ಇದ್ರು ಅವರು. ಹಾಗಾಗಿ ನಮಗೆ ಒಂದು ಮನೆಯಲ್ಲಿ ಒಂದು ಸಂಗೀತದ ವಾತಾವರಣನೇ ಇತ್ತು. ಕಿರಿ ವಯಸ್ಸಿನಲ್ಲಿ ನನಗೆ ಅಭಿರುಚಿ ಇತ್ತು. ಮತ್ತು ಸಾಧಾರಣ ಒಂದು 6 ವರ್ಷ ಆಗುವಾಗ ಎಲ್ಲ ನನ್ನ ತಂದೆ ತಾಯಂದಿರು ಏನು ಮಾಡಿದರು, ಸಂಗೀತಕ್ಕೆ ನನ್ನನ್ನು ಸೇರಿಸಿದ್ರು ಗುರುಗಳು. ಸುರಾಲ್ ವಿದ್ವಾನ್ ಪರಮೇಶ್ವರ ಭಟ್ ಅಂತ, ಅವರಲ್ಲಿ ನಾನು ಸಂಗೀತ ಅಭ್ಯಾಸ ಪ್ರಾರಂಭ ಮಾಡಿದೆ 6 ವರ್ಷದಿಂದ. ಅದು ಮುಂದುವರೆದು ನನಗೆ ಅಂದರೆ ಶಾಲಾ ಕಾಲೇಜುಗಳಲ್ಲಿ ಕೂಡ ನನಗೆ ತುಂಬ ಪ್ರೋತ್ಸಾಹ ನೀಡ್ತಾ ಇದ್ರು. ಹಲವಾರು ಇಂಟರ್ ಕಾಲೇಜೆಟ್ ಕಾಂಪಿಟೇಷನ್ಸಲ್ಲೆಲ್ಲ ಭಾಗವಹಿಸಲಿಕ್ಕೆ. ಹಾಗೆ ಅದು ಮಟ್ಟಕ್ಕೆ ಏರಿ ಏನಾಯಿತು ಅಂತ ಹೇಳಿದರೆ, ನಾನು ನೇಷನ್ ವೈಡ್ ಪ್ರೋಗ್ರಾಮ್ ETV ಎದೆ ತುಂಬಿ ಹಾಡುವೆನು, ಅದರಲ್ಲಿ ಕೂಡ ನಾನು ಭಾಗವಹಿಸಿ ಅದರಲ್ಲಿ ಸಹ ಒಂದು ಗುರುತಿಸಲ್ಪಟ್ಟೆ ನಾನು. ಈ ರೀತಿ ನನ್ನ ಸಂಗೀತದ ಜರ್ನಿ ಪ್ರಾರಂಭವಾಯಿತು ಅಂತ ಹೇಳ್ಬೋದು. ಅದು ಕೂಡ ಒಂದು ಭಾರತದ ಮಟ್ಟಕ್ಕೆ ಒಂದು ತಲುಪಲಿಕ್ಕೆ ಸಾಧ್ಯವಾಯಿತು ನಿಮ್ಗೆ. ಹೀಗೆ ನೀವು ಬೇರೆ ಬೇರೆ ಕಡೆಗಳಲ್ಲಿ ಕಾರ್ಯಕ್ರಮಗಳನ್ನ ಕೊಡ್ತಾ ಬರ್ತೀರಾ. ಹಾಗಿರ್ಬೇಕಾದ್ರೆ ಗುರುಗಳ ಒಂದು ಪಾತ್ರ ಅಂತ ಹೇಳುವಂಥದ್ದು ನಿಮ್ಮ ಸಂಗೀತದ ಪಯಣದಲ್ಲಿ ಬಹಳಷ್ಟು ಮುಖ್ಯವಾಗಿರ್ತದೆ. ಮೊದಲನೇದಾಗಿ ನೀವು ಆರಿಸಿಕೊಂಡ ಗುರುಗಳು ಯಾವುದು ಮತ್ತು ಯಾವ ರೀತಿಯ ಸಂಗೀತವನ್ನ ನೀವು ಆಯ್ಕೆ ಮಾಡ್ಕೊಂಡಿದ್ರಿ? ಕರ್ನಾಟಕ ಸಂಗೀತ ಇರ್ಬೋದು, ಹಿಂದೂಸ್ತಾನಿ ಸಂಗೀತ ಇರ್ಬೋದು, ಯಾವುದನ್ನು ನೀವು ಆಯ್ಕೆ ಮಾಡ್ಕೊಂಡಿದ್ರೆ? ನನಗೆ ಗುರುಗಳು ಕರ್ನಾಟಿಕ್ ಕ್ಲಾಸಿಕಲ್ ಸಂಗೀತ ಬೇಸಿಕ್ಕಿಂದ ಸೀನಿಯರ್ ತನಕ ನನಗೆ ಅಭ್ಯಾಸ ಮಾಡಿಸಿದ್ರು. ನಂತರ ಉನ್ನತ ಒಂದು ವಿದ್ಯೆಯನ್ನು ನಾನು ವಿದುಷಿ ವಾರಿಜಾಕ್ಷಿ ಮೇಡಮ್ ಹತ್ರ ಸ್ವಲ್ಪ ಸಮಯ ಅವ್ರ ಹತ್ರ ಕಲಿತೆ. ನಾನು ಸ್ವಲ್ಪ ಬೇಸಿಕ್ ನಾಲೆಜಿಗೋಸ್ಕರವಾಗಿ ಹಿಂದೂಸ್ತಾನಿ ಕ್ಲಾಸಿಕಲ್ ಸಂಗೀತವನ್ನು ವಿದ್ವಾನ್ ರವಿಕಿರಣ್ ಅವರಲ್ಲಿ, ಮಣಿಪಾಲ್ ಅವರಲ್ಲಿ ನಾನು ಸ್ವಲ್ಪ ಸಮಯ ಅಭ್ಯಾಸ ಮಾಡಿದ್ದೇನೆ. ಈಗ ಪ್ರಸ್ತುತವಾಗಿ ಸಂಗೀತದ ಪಯಣ ಹೇಗಿದೆ ನಿಮ್ಮದು? ಈಗ ಕಾರ್ಯಕ್ರಮಗಳನ್ನು ನೀಡ್ತೇನೆ, ಹಾಗೂ ನಾನು ಕೆಲವೊಂದು ವಿದ್ಯಾರ್ಥಿಗಳಿಗೆ ಸಂಗೀತ ಅಭ್ಯಾಸ ಕೊಡ್ತಾ ಇದ್ದೇನೆ. ನಾನು ತರಬೇತಿ ಕೊಡ್ತಾ ಇದ್ದೇನೆ ಆನ್ಲೈನಲ್ಲಿ ಮತ್ತು ಆಫ್ಲೈನಲ್ಲಿ. ನನಗೆ ಕೆಲವೊಂದು ಒಳ್ಳೊಳ್ಳೆ ಹಾಡುವಂತಹ ವಿದ್ಯಾರ್ಥಿನಿಯರು ಇದ್ದಾರೆ. ಓಕೆ. ಹಾಗೆ ETV ಕನ್ನಡದಲ್ಲಿ ನಿಮ್ಮನ್ನ ಗುರುತಿಸಲಾಯಿತು. ಹಾಗೆ ನಿಮ್ಮ ಹಾಡನ್ನ ನಮ್ಮ ಊರಿನವರು ಮಾತ್ರ ಅಲ್ಲ, ದೇಶದಾದ್ಯಂತ ಸಂಗೀತ ಅಭಿಮಾನಿಗಳು ಕೊಂಡಾಡಿದ್ರು. ಸೊ ಅಲ್ಲಿನ ಒಂದು ಅನುಭವ ಹೇಗಿತ್ತು ನಿಮ್ಗೆ ಅಂತ ಹೇಳ್ಬೋದಾ? ಅಲ್ಲಿಯ ಅನುಭವ ಬಹಳ ಚೆನ್ನಾಗಿತ್ತು. ಯಾಕೆಂತ ಹೇಳಿದ್ರೆ, ನಾವು ಗಾನಗಂಧರ್ವ SP ಬಾಲಸುಬ್ರಹ್ಮಣ್ಯಂ ಸರ್ ಎದುರುಗಡೆನೆ ಹಾಡಬೇಕು.
ಮೊದಲು ಅಂದ್ರೆ ನಮ್ಗದು ಒಂಥರ ಭಯ ಅಂತ ಇತ್ತು. ಅಂದ್ರೆ ಅವರು ಹಿರಿಯ ಕಲಾವಿದರು, ಅವರ ಮುಂದೆ ನಾವು ಹಾಡ್ತಾ ಇದ್ದೆವು. ಆದ್ರೆ ಅವರ ಒಂದು ಪ್ರೀತಿಯಿಂದ, ಅವರು ಒಂದು ನಮ್ಗೆ ಒಂದು ಪ್ರೀತಿಯಿಂದ ಒಂದು ಪ್ರೋತ್ಸಾಹಿಸಿದ ರೀತಿಯಲ್ಲಿ ನಮ್ಗೆ ಏನಾಯ್ತು ಅಂತ ಹೇಳಿದ್ರೆ, ನಾವು ಎಲ್ಲೋ ಒಂದು ಅವರ ಮನೆಯಲ್ಲೇ ಇದ್ದು ನಾವು ಅದನ್ನ ಹಾಡ್ತಾ ಇದ್ದೇವೆ ಹೇಳುವಂತ ಒಂದು ವಾತಾವರಣ ಇತ್ತು. ತುಂಬಾ ಒಳ್ಳೆಯ ಅನುಭವ ನನಗೆ ಸಿಕ್ಕಿದೆ. ಮತ್ತು ಅಲ್ಲಿ ಏನು ಅಂತ ಹೇಳಿದ್ರೆ ನಮ್ಗೆ ಒಳ್ಳೆ ಮೆಂಟರ್ಸ್ ಸಿಗ್ತಾ ಇದ್ರು. ನಾವು ಅದನ್ನ ಹಾಡುಗಳನ್ನ ಯಾವ ರೀತಿ ಅದನ್ನ ಪ್ರಸ್ತುತಪಡಿಸಬಹುದು, ಅದರ ಜಾನರ್ ಅನ್ನ ಹೇಗೆ ಸಿಲೆಕ್ಟ್ ಮಾಡಿ ಅದರ ಪ್ರಕಾರದಲ್ಲಿ ನಾವು ಹೇಗೆ ಹಾಡಬೇಕು, ಅದರದ್ದೆಲ್ಲ ಒಂದು ಒಂದು ರೀತಿಯಾದಂತಹ ಒಂದು ಕಾರ್ಯಕ್ರಮನೂ ಆಯ್ತು, ನಮಗೊಂದು ಟ್ರೈನಿಂಗ್ ಕೂಡ ಆಯ್ತು. ತುಂಬಾ ಒಳ್ಳೆಯ ಅನುಭವ. ಮೇಡಮ್, ಹಾಗೆ ನೀವಿವತ್ತು ಸಾಧನೆಯನ್ನ ಮಾಡಲಿಕ್ಕೆ ಹೊರಟಿದ್ದೀರಾ. ವಿಶ್ವ ಮಟ್ಟದಲ್ಲಿ ಸಂಗೀತ ಬಾಲಚಂದ್ರ ಅವರ ಹೆಸರು ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ನಲ್ಲಿ ದಾಖಲಿಸುವ ಕ್ಷಣಗಳನ್ನೇ ಪ್ರಾರಂಭವಾಗ್ತಾ ಇದೆ. ಹಾಗಿರುವಾಗ ನಿಮ್ಗೆ ಅದೊಂದು ಖುಷಿಯ ವಿಚಾರ. ಖಂಡಿತವಾಗಿ ಅಷ್ಟೇ ನೀವು ಅದಕ್ಕೆ ಡೆಡಿಕೇಶನ್ ಕೂಡ ಮಾಡಿರಬೇಕು. ಅದರಲ್ಲೂ ಕೂಡ 25 ಗಂಟೆಗಳ ನಿರಂತರವಾಗಿ ದಾಸರ ಪದಗಳನ್ನ ಹಾಡುವ ಆಯ್ಕೆಯನ್ನ ಮಾಡ್ಕೊಂಡಿದ್ದೀರಾ. ದಾಸರ ಪದ ಹೇಳಿದ್ರೆ ಉಡುಪಿಗೂ ದಾಸರಿಗೂ ಬಹಳಷ್ಟು ನಂಟಿದೆ. ನಿಮ್ಮ ಪ್ರಕಾರ ದಾಸರ ಪದಗಳನ್ನ ಆರಿಸಿಕೊಳ್ಳಿಕ್ಕೆ ಏನು ಕಾರಣ ಇರ್ಬೋದು? ದಾಸ ಸಾಹಿತ್ಯಕ್ಕೆ ನಿನ್ನೆ ಮೊನ್ನೆದ್ದು ಇದಲ್ಲ, ಟೈಮ್ ಲೈನ್ ಅಲ್ಲ. ಅದು 1000 ವರ್ಷಗಳ ಇತಿಹಾಸ ಇರುವಂಥದ್ದು. ಮತ್ತೆ ಅದರಲ್ಲಿ ಇರುವಂತಹ ಸಾಹಿತ್ಯ ಪ್ರಧಾನವಾದಂತಹ, ಭಕ್ತಿ ಪ್ರಧಾನವಾದಂತಹ ಗೀತೆಗಳು, ಅದನ್ನ ನಾವು ಯಾರ ಮನಸ್ಸು ಕೂಡ ಅದು ಒಲಿಸ್ತದೆ. ಅದು ಚಿಕ್ಕ ಮಕ್ಕಳಿಂದ ಹಿಡಿದು ಹಿರಿಯರ ತನಕ ಎಲ್ರೂ ಕೂಡ ಅದನ್ನ ಅವರು ಹಾಡ್ತಾರೆ, ಕೇಳ್ತಾರೆ, ಅವರು ಅನುಭವಿಸ್ತಾರೆ. ಅದರಲ್ಲಿ ಇರುವಂತಹ ಒಂದು ಸರಳವಾದಂತಹ ಸಾಹಿತ್ಯದಲ್ಲಿ ಅವರು ದಾಸರೆಲ್ಲ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ನಮ್ಗೆ ಏನು ಒಂದು ದೊಡ್ಡ ಆಸೆಟ್ ಬಿಟ್ಟು ಹೋಗಿದ್ದಾರೆ ಅಂತ ಹೇಳಿದ್ರೆ, ನಾವು ಕೂತು ವೇದ ಪುರಾಣ ಉಪನಿಷತ್ ಎಲ್ಲ ಅದನ್ನ ಬಿಡಿ ಬಿಡಿಯಾಗಿ ನಾವು ಓದ್ಬೇಕು ಅಂತ, ಅದನ್ನ ಅರ್ಥ ಮಾಡ್ಕೊಳ್ಬೇಕು ಅಂತ ಏನಿಲ್ಲ. ಆದ್ರೆ ಅಷ್ಟು ಡೆಪ್ತ್ ಅನ್ನ ನಾವು ಈ ದಾಸ ಸಾಹಿತ್ಯದಲ್ಲಿ ಬಹಳ ಒಂದು ಸರಳ ಸಾಹಿತ್ಯದಲ್ಲಿ ಅದನ್ನ ಅರ್ಥೈಸ್ಕೊಳ್ಬಹುದು. ನಮ್ಗೆ ಅರ್ಥ ಆಗ್ತದೆ ಏನು ಅಂತ ಹೇಳಿ. ಆಮೇಲೆ ನಾವು ಎಪಿಕ್ಸ್ ಅಂತ ಎಪಿಕ್ ಬುಕ್ಸ್ ಅಂತ ಏನು ಹೇಳ್ತೇವೆ, ಮಹಾಭಾರತ, ರಾಮಾಯಣ, ಅದರಲ್ಲಿ ಇರುವಂತಹ ಒಂದು ಮೂಲ ಸತ್ವಗಳು ಎಲ್ಲ ಏನು, ಅದು ಏನು ನಮ್ಗೆ ಸಂದೇಶವನ್ನು ಕೊಡ್ತಾ ಉಂಟು ಅಂತ ಹೇಳುವಂಥದ್ದನ್ನು ಕೂಡ ಒಂದು ಸರಳ ರೀತಿಯಲ್ಲಿ ನಮ್ಗೆ ಸಾಹಿತ್ಯದ ಮುಖೇನ ನಮ್ಗೆ ಅದನ್ನ ತಿಳಿಪಡಿಸ್ತಾರೆ. ಅಷ್ಟು ಪ್ರಬಲವಾದ, ಅಷ್ಟು ಒಂದು ಪವರ್ಫುಲ್ ಆಗಿರುವಂತಹ ದಾಸ ಸಾಹಿತ್ಯ. ನನ್ಗೆ ಅದು ಯಾಕೋ ಅದು ಮನಸ್ಸಿಗೆ ಬಂತು. ಎಲ್ಲರ ಬೇರೆ ಬೇರೆ ಅಭಿಪ್ರಾಯಗಳು ಬಂತು ನನಗೆ. ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ ಎಲ್ಲ ಮಾಡ್ತಾ ಇದ್ದಾರೆ, ನೀವು ಕೂಡ ಮಾಡ್ಬೋದಲ್ಲ, ಅದ್ರಲ್ಲಿ ಮಾಡ್ಬೋದು, ಇದ್ರಲ್ಲಿ ಮಾಡ್ಬೋದು ಎಲ್ಲ ನನಗೆ ಕೂಡ ತುಂಬಾ ಆಪ್ಷನ್ಸ್ ಎಲ್ಲ ಬಂತು. ಆದ್ರೆ ನನಗೆ ಯಾಕೋ ಅದು ಸಮಾಧಾನ ಇರಲಿಲ್ಲ. ಮತ್ತೆ ನನ್ಗೆ ಅನ್ಸಿತ್ತು, ಅಂದ್ರೆ ನಾ ಚಿಕ್ಕ ವಯಸ್ಸಿಂದ ನಾವು ದಾಸ ವಾಣಿಯನ್ನ ಹಾಡ್ತೇವೆ, ನಾವು ಕಾರ್ಯಕ್ರಮಗಳನ್ನ ಕೊಡ್ತೇವೆ, ಇದ್ರಲ್ಲೇ ಯಾಕೆ ಮಾಡಬಾರ್ದು ಅಂತ ಮನಸ್ಸಿಗೆ ಬಂತು. ಹಾಗಾಗಿ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸಿಗೆ ದಾಖಲೆಗೆ ನಾನು ಇದನ್ನೇ ದಾಸರ ಪದವನ್ನೇ 25 ಗಂಟೆಗಳ ಕಾಲ ಹಾಡ್ತೇನೆ. ಟೋಟಲಿ 250 ಹಾಡುಗಳು, ನೂತನವಾದಂಥ ಒಂದು ಫ್ರೆಶ್ ಟ್ಯೂನ್ಸ್ ಅನ್ನ ಕಂಪೋಸ್ ಪಡಿಸಿದ್ದೇನೆ ನಾನು. ಅದರಲ್ಲಿ ಒಂದು ಸಾಧಾರಣ ಒಂದು 20ರಿಂದ 25 ಹಾಡುಗಳು ನನ್ನ ಗುರುಗಳಾದಂಥ ವಿದ್ವಾನ್ ಸುರಾಲ್ಜಿ ಪರಮೇಶ್ವರ ಭಟ್ರು ಅವರು ರಾಗ ಸಂಯೋಜನೆ ಮಾಡಿ ಕೊಟ್ಟಿದ್ರು. ನಂತರದ ಉಳಿದ ಹಾಡುಗಳು ಸಾಧಾರಣ ಒಂದು 200-220 ಹಾಡುಗಳು ತನಕ ಮಂಗಳೂರಿನ ಆಕಾಶವಾಣಿ ಕಂಪೋಸರ್ ಗುರುರಾಜ್ ಅವರ ಮುಖಾಂತರ ನಾನು ರಾಗ ಸಂಯೋಜನೆ ಮಾಡಿಸಿದ್ದೇನೆ. ಇಷ್ಟು ಹಾಡುಗಳನ್ನ ನಾನು ಆವತ್ತು ಪ್ರಸ್ತುತಪಡಿಸ್ತಾ ಇದ್ದೇನೆ. ಅದು ಏನು ಅಂತ ಹೇಳಿದ್ರೆ, ಒಂದು ನನಗೊಂದು ಅವಕಾಶ, ಒಂದು ಗುರುಗಳಿಗೆ ಒಂದು ಅರ್ಪಣೆ ಮಾಡಿದಂತಹ ಒಂದು ಕೂಡ ನನಗೆ ಒಂದು ಭಾಗ್ಯ ಒದಗಿ ಬರ್ತದೆ. ಆಮೇಲೆ ಏನೇ ಆದ್ರೂ ಒಂದು ಡಿವೈನ್ ಸ್ಪಿರಿಚುವಲ್ ವರ್ಕ್, ಅದರಿಂದಾಗಿ ನನಗೆ ಇಷ್ಟು ಸಮಯ ನಾನು ಒಂದು ಅದರ ಬಗ್ಗೆನೇ, ಅದರ ಡೆಪ್ತಿಗೆ ಹೋಗ್ತಾ ಇದ್ದೇನೆ ಹೇಳಿದ್ರೆ ನನಗೆ ಎಷ್ಟು ಖುಷಿ ಆಗ್ತದೆ ಹೇಳಿದ್ರೆ, ಕೆಲವೊಮ್ಮೆ ಆ ವಿಚಾರಗಳನ್ನು ಎಣಿಸುವಾಗಲೇ ನನಗೆಲ್ಲ ಮೈಯೆಲ್ಲ ಜುಮ್ ಆಗ್ತದೆ. ಅಂದ್ರೆ ನಾನು ಅಷ್ಟು ಹಾಡುಗಳನ್ನ ಆ ದೇವರಿಗೆ ಅರ್ಪಿಸ್ತಾ ಇದ್ದೇನೆ, ನನ್ನ ಗುರುಗಳಿಗೆ ಅರ್ಪಿಸ್ತಾ ಇದ್ದೇನೆ ಅಂತ ಒಂದು ಒಳ್ಳೆ ಅವಕಾಶ ನನಗೆ ಸಿಕ್ಕಿದೆ ಅಂತ ಹೇಳುವಂಥದ್ದು ಬಹಳ ನನಗೆ ಖುಷಿ ಪಡುವಂತ ಸಮಯ ಮತ್ತು ಅವಕಾಶ. ಹಾಗೆ ದಾಸರ ಪದಗಳನ್ನ ವಿಶ್ವದಾದ್ಯಂತ ಜನರು ಕೇಳುವಂತಾಗ್ಲಿ ಅಂತ ಹೇಳುವಂಥದ್ದು ನಿಮ್ಮ ಒಂದು ಆಶಯ ಕೂಡ. ಹಾಗಿರುವಾಗ 250 ಹಾಡುಗಳನ್ನ ಕಲೆ ಹಾಕ್ಲಿಕ್ಕೆ ಕೂಡ ಬಹಳಷ್ಟು ಶ್ರಮವನ್ನ ವಹಿಸಿರ್ತೀರಾ. ಅದರ ಹಿಂದೆ ಅಷ್ಟೇ ಒಂದು ಡೆಡಿಕೇಶನ್ ಇರ್ತದೆ, ಪರಿಶ್ರಮ ಇರ್ತದೆ. ಅದರ ಒಂದೊಂದು ರಾಗ ಸಂಯೋಜನೆಗೂ ನೀವು ಬಹಳಷ್ಟು ಸಮಯವನ್ನ ಕೊಡ್ಬೇಕಾಗ್ತದೆ. ಸೊ ಯಾವ ರೀತಿಯಲ್ಲಿ ಇದನ್ನ ಕಲೆ ಹಾಕ್ಲಿಕ್ಕೆ ಸಾಧ್ಯವಾಯಿತು? ನಿಮ್ಮ ಗುರುಗಳ ಪಾತ್ರ ಏನು ಇದರಲ್ಲಿ ಅಂತ ಹೇಳ್ಬೋದಾ? ಗುರುಗಳು ಅಂದ್ರೆ, ನಾನು ಚಿಕ್ಕ ವಯಸ್ಸಿನಲ್ಲೇ ಅವ್ರ ಹತ್ರ ಕೆಲವೆಲ್ಲ ದಾಸರ ಪದವನ್ನ ಆವಾಗ್ಲೇ ತುಂಬಾ ವರ್ಷಗಳ ಮೊದಲೇ ಅದನ್ನ ಕಲ್ತಿದ್ದು ಉಂಟು. ಅದನ್ನ ಪ್ರಸ್ತುತಪಡಿ ಅಂದ್ರೆ ಯಾವತ್ತೂ
ಅವರು ಬಹಳ ಒಂದು ಪ್ರೀತಿಯಿಂದ ಅದನ್ನು ಕಂಪೋಸ್ ಮಾಡಿ ನಮಗೊಂದು ಹೇಳಿಕೊಟ್ಟಿದ್ದಾರೆ. ಅದು ಎಲ್ಲಿ ತನಕ ಅದು ಮನಸ್ಸಿನಲ್ಲಿ ಕೂತಿದೆ ಅಂದರೆ, ಈಗ ಅವರು ಕಲಿಸೋದನ್ನು ಬಿಟ್ಟು ಅಂದರೆ ಅವರು ತೀರ್ಕೊಂಡಿದ್ದಾರೆ. ಒಂದು 3-4 ವರ್ಷ ಆಯಿತು. ಅವರು ಹೇಳಿಕೊಟ್ಟ ಹಾಡುಗಳು ಎಷ್ಟು ಮನಸ್ಸಿನಲ್ಲಿ ಛಾಪ್ ಉಳಿದಿದೆ ಹೇಳಿದ್ರೆ ನನಗೆ ಪುಸ್ತಕನೇ ಬೇಡ. ಅಷ್ಟು ಒಂದು ಚಂದ ರೀತಿಯಲ್ಲಿ ನಮಗೆ ಹೇಳಿಕೊಟ್ಟದನ್ನು ಅಷ್ಟು ಒಂದು ನೆನಪಿಟ್ಕೊಳ್ಬಹುದು. ಆಮೇಲೆ ಅವರು ಎಷ್ಟು ನಮಗೆ ಜ್ಞಾನ ಕೊಟ್ಟಿದ್ದಾರೆ ಅಂತ ಹೇಳಿ ಈಗ ಅಂದರೆ ಸ್ವಲ್ಪ ಸಮಯದ ನನ್ನಲ್ಲಿ ಗೊತ್ತಾಯಿತು. ಅಂದರೆ ಯಾವುದೇ ರಾಗ ಹೊಸ ರಾಗಗಳು ಹೊಸ ಟ್ಯೂನ್ ಅಂತ ಆಗುವಾಗ ಅದನ್ನು ನಾವು ಯಾವ ರೀತಿ ಅದನ್ನು ಕಲಿಬೇಕು, ಅದು ಒಂದು ನಾವು ಆ ಟೈಮ್ನಲ್ಲಿ ಕಲಿತ ಕಾರಣ ಆ ಒಂದು ಜ್ಞಾನವನ್ನು ಗುರುಗಳು ನನಗೆ ಕೊಟ್ಟಿದ್ದರಿಂದಾಗಿ ಇಷ್ಟು ಒಂದು ಹಾಡುಗಳನ್ನು ಕಲೀಲಿಕ್ಕೆ ಜಾಸ್ತಿ ಸಮಯ ತಗೊಳ್ಳಿಲ್ಲ ನಾನು. ಆದರೆ ಪ್ರಾಕ್ಟೀಸ್ ಮಾಡ್ತಾ ಇದ್ದೇನೆ. ಅದಕ್ಕೆ ಆ ಒಂದು ಕನ್ಸಿಸ್ಟೆನ್ಸಿಗೋಸ್ಕರ, ಯಾಕೆಳಿದ್ರೆ 25 ಗಂಟೆಗಳು ನಾವು ಕೂತ್ಕೊಂಡು ಹಾಡಬೇಕು. ಆ ಕನ್ಸಿಸ್ಟೆನ್ಸಿಯನ್ನು ನಾನು ಮೇಂಟೈನ್ ಮಾಡಲಿಕ್ಕೋಸ್ಕರವಾಗಿ ಅದನ್ನು ಒಂದು ಪ್ರಾಕ್ಟೀಸ್ ಮಾಡ್ತಾ ಇದ್ದೇನೆ. ಆ ಟೈಮ್ನಲ್ಲಿ ಅವರು ಯಾವ ರೀತಿ ಅದನ್ನು ಅಭ್ಯಾಸ ಮಾಡಬೇಕು ಅದನ್ನೇ ನಾನು ಈ ಒಂದು ಪ್ರಾಜೆಕ್ಟಿಗೋಸ್ಕರವಾಗಿ ಅದನ್ನು ಅಳವಡಿಸಿಕೊಂಡು ಅದೇ ರೀತಿಯಾಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೇನೆ. ಆಗಸ್ಟ್ 23-24ರಂದು ಪುನಃ ಉಡುಪಿಯಿಂದ ಒಂದು ಹೆಮ್ಮೆಯ ವಿಚಾರ ನಮಗೆ ಒದಗಿ ಬರಲಿಕ್ಕಿದೆ ಅಂತ ಹೇಳುವಂಥದ್ದು ನಮಗೆ ಖಂಡಿತವಾಗಿ ಖುಷಿಯನ್ನು ಕೊಡುವಂತಹ ವಿಚಾರ. ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ನಲ್ಲಿ ಮತ್ತೊಂದು ಹೆಸರು ಸೇರ್ಪಡೆಯಾಗಲಿಕ್ಕಿದೆ. ಉಡುಪಿಯಲ್ಲಿ ಕಲಾವಿದರಿಂದ ಕಲಾವಿದರಿಗೆ ಒಂದೊಂದು ರೀತಿಯ ಹೆಮ್ಮೆಯ ಗರಿ ಬರ್ತಾನೆ ಇದೆ. ನಮ್ಮ ಉಡುಪಿಯ ಕಲಾವಿದರಾಗಿ ನೀವು ಯಾವ ರೀತಿಯ ಪ್ರೋತ್ಸಾಹವನ್ನ ನಮ್ಮ ಜನರಿಂದ ಬಯಸ್ತೀರಿ ಅಂತ ಹೇಳ್ಬೋದಾ? ಓಕೆ, ಖಂಡಿತವಾಗ್ಲೂ ಇಷ್ಟು ವರ್ಷಗಳಿಂದ ನನಗೆ ಪ್ರೋತ್ಸಾಹ ನೀಡ್ತಾ ಬಂದಿದ್ದೀರಿ. ಈ ಒಂದು ಕಾರ್ಯಕ್ರಮವು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಕಾರ್ಯಕ್ರಮಕ್ಕೆ ನನಗೆ ಪ್ರೋತ್ಸಾಹ ನೀಡಬೇಕು, ನಿಮ್ಮ ಪ್ರೀತಿಯನ್ನು ಕೊಡಬೇಕು ಅಂತ ಹೇಳಿ ನಾನು ತುಂಬ ಬಯಸ್ತಾ ಇದ್ದೇನೆ. ಕಾರ್ಯಕ್ರಮಕ್ಕೆ ಬರಬೇಕು. 25 ಗಂಟೆಗಳ ಕಾಲ ಇದು ಕಾರ್ಯಕ್ರಮ ನಡೀತದೆ. ನಿಮಗೆ ಯಾವಾಗಲೂ ಕೂಡ ಬಂದು ಈ ಕಾರ್ಯಕ್ರಮವನ್ನು ವೀಕ್ಷಿಸಬಹುದು. ಅಂತಹ ಒಂದು ಸಂದರ್ಭಗಳುಂಟು. ಸಪೋಸ್ ಬೇರೆ ಏನಾದರೂ ಕಮಿಟ್ಮೆಂಟ್ ಇದ್ರೂ ಕೂಡ ಅದನ್ನು ಮುಗಿಸ್ಕೊಂಡು ಬಂದು ಈ ಕಾರ್ಯಕ್ರಮವನ್ನು ಅಟ್ಲೀಸ್ಟ್ ಒಂದು ಸ್ವಲ್ಪ ಆದರೂ ಹೊತ್ತು ಅಲ್ಲಿ ಬಂದು ಕಾರ್ಯಕ್ರಮವನ್ನು ವೀಕ್ಷಿಸಿ ಅಂತ ತಮ್ಮಲ್ಲಿ ನಾನು ಪ್ರೀತಿಯಿಂದ ಕೇಳ್ಕೊಳ್ತಾ ಇದ್ದೇನೆ. 25 ಗಂಟೆಗಳ ನಿರಂತರವಾದ ದಾಸ ಸಾಹಿತ್ಯವನ್ನ ನೀವು ಆಯ್ಕೆ ಮಾಡಿಕೊಂಡಾಗ ಇದಕ್ಕೆ ಸಹ ಕಲಾವಿದರು ಕೂಡ ಬೇಕಾಗ್ತಾರೆ. ನಿಮ್ಗೆ ತಬಲದಲ್ಲಿರ್ಬೋದು, ಹಾರ್ಮೋನಿಯಂನಲ್ಲಿರ್ಬೋದು, ಹಾಗೆ ಬೇರೆ ಬೇರೆ ಸಂಗೀತದ ಇನ್ಸ್ಟ್ರೂಮೆಂಟ್ಗಳಲ್ಲಿ ನಿಮ್ಗೆ ಸಹಕರಿಸುವವರು ಬೇಕಾಗ್ತಾರೆ. ಅವರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನ ಕೊಡ್ತೀರಾ? ಖಂಡಿತ. ಆವತ್ತಿನ ಕಾರ್ಯಕ್ರಮಕ್ಕೆ ನನಗೆ ಕೀಬೋರ್ಡ್ನಲ್ಲಿ 2 ಕಲಾವಿದರು, ಗುರುರಾಜ್ ಮತ್ತೆ ರಜಾಕ್ ಕರಿವೆಲ್ಲೂರು ಅಂತ, ತಬಲಾ ವಾದಕರಾಗಿ ವೀಕ್ಷಿತ್ ಕೊಡಂಚ ಹಾಗೂ ದೀಪಕ್ ರಾಜ್ ಉಳ್ಳಾಳ್, ರಿದಮ್ ಪ್ಯಾಡ್ ವಾದಕರಾಗಿ ಶ್ರೀ ವಾಮನ್ ಹಾಗೂ ಪ್ರಭಾಕರ್ ಅಮನ್ಗೋಡ್, ಹಾಗೂ ಫ್ಲೂಟ್ನಲ್ಲಿ ಸಂತೋಷ್ ವಿಟ್ಲ, ಇವರು ನನಗೆ ಸಹಕಾರ ನೀಡ್ತಾ ಇದ್ದಾರೆ. ನಾನು ಏನು ಮಾಡಿದ್ದೇನೆ ಅಂತ ಹೇಳಿದ್ರೆ 2 ಟೀಮನ್ನು ಮಾಡ್ತಾ ಇದ್ದೇನೆ. ಅವರು ನಮಗೆ ನಮಗೆ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ ಪ್ರಕಾರದಲ್ಲಿ 3 ಗಂಟೆಗಳ ಅವಧಿಯ ಮಧ್ಯದಲ್ಲಿ ಇರುವಂತಹ ಬ್ರೇಕ್ನಲ್ಲಿ ಅವರು ಬದಲಾಯಿಸ್ಕೊಳ್ಬೋದು. ಹಾಗಾಗಿ ಅವರಿಗೆ ಆಯಾಸ ಆಗಬಾರ್ದು ಅಂತ ಹೇಳುವಂಥ ಒಂದು ಉದ್ದೇಶದಿಂದ 2 ಟೀಮ್ ಮಾಡಿದ್ದೇನೆ. ಇವರು ಇಂತಹ ಒಂದು ಅದ್ಭುತ ಕಲಾವಿದರು ಎಲ್ಲ ನನಗೆ ಸಹಕಾರ ನೀಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಈ ಕಾರ್ಯಕ್ರಮವನ್ನು ನನಗೆ ವಿಡಿಯೋಗ್ರಫಿಗೆ ಟೆಕ್ನಿಕಲ್ ಸೆಕ್ಷನಲ್ಲಿ ಯಾರೆಲ್ಲ ಇದು ಮಾಡ್ತಾ ಇದ್ದಾರೆ, ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ, ವಿಡಿಯೋಗ್ರಫಿಯಲ್ಲಿ ಮೋಹನ್ ಪೆಡ್ರೆ ಅವರ ಟೀಮ್ ಬರ್ತಾ ಇದ್ದಾರೆ. ಸೌಂಡ್ ಸಿಸ್ಟಮ್ನಲ್ಲಿ ಜೈಕರ್, ಸನ್ನಿಧಿ ಸೌಂಡ್ಸ್ ಇವರು ಸಹಕಾರ ನೀಡ್ತಾ ಇದ್ದಾರೆ. ಹಾಗೂ ಅಷ್ಟೇ ಅಲ್ಲ, ನನ್ನ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಅವರು ಈಗ ನಿರಂತರ ಒಂದು 25 ನನ್ನೊಟ್ಟಿಗೆ 25 ಗಂಟೆಗಳ ಕಾಲ ಅಲ್ಲೇ ಇರ್ತಾರೆ ನನಗೆ ಸಹಕಾರ ನೀಡಲಿಕ್ಕೆ. ಬಂಧು ಮಿತ್ರರು ಎಲ್ಲರೂ ಕೂಡ ಅಲ್ಲಿ ಬಂದು ಈ ಕಾರ್ಯಕ್ರಮ ನೀಡಲಿಕ್ಕೆ ನನಗೆ ಸಹಕಾರ ನೀಡ್ತಾ ಇರ್ತಾರೆ. ಓಕೆ. ಹಾಗೆ ಮೇಡಮ್, ಯಾವುದೇ ಒಂದು ದಾಖಲೆಯನ್ನ ಮಾಡಲಿಕ್ಕೆ ಹೊರಟ್ರೆ ನಮ್ಮ ಒಂದು ಸಮಾಜದ ಒಂದು ಸಹಕಾರ ಅಂತ ಹೇಳುವಂಥದ್ದು ಮುಖ್ಯ ಆಗಿರ್ತದೆ. ಸೊ ನಿಮಗೆ ನಮ್ಮ ಸಮಾಜದಿಂದ ಯಾವ ರೀತಿಯ ಸಹಕಾರ ಲಭಿಸಿದೆ, ಅದನ್ನು ನೀವು ಯಾವ ರೀತಿಯಲ್ಲಿ ಪ್ರೋತ್ಸಾಹಕವಾಗಿ ತೆಗೆದುಕೊಂಡಿದ್ದೀರಾ, ಮತ್ತೆ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ನಲ್ಲಿ ದಾಖಲೆಯ ದಾಪುಗಾಲನ್ನು ಇಡಲಿಕ್ಕೆ ಯಾವ ರೀತಿಯಲ್ಲಿ ಸನ್ನದ್ಧರಾಗ್ತಿದ್ದೀರಾ ಅಂತ ಹೇಳೋದನ್ನ ಹೇಳ್ಬೋದಾ? ಸರಿ. ಈ ಕಾರ್ಯಕ್ರಮಕ್ಕೆ ಮೇನ್ ಸ್ಪಾನ್ಸರ್ ಆಗಿ ನನಗೆ ಭೀಮಾ ಜ್ಯುವೆಲರ್ಸ್ ಅವರು ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ. ನಂತರದಲ್ಲಿ ಬೇರೆ ಒಂದು ಹಲವಾರು ಸ್ಪಾನ್ಸರ್ಸ್ ಈ ಕಾರ್ಯಕ್ರಮಕ್ಕೆ ನಾವು ಸ್ಪಾನ್ಸರ್ ಮಾಡ್ತೇವೆ ಅಂತ ಹೇಳಿ ಮುಂದಾಗಿದ್ದಾರೆ. LIC, ಆಮೇಲೆ ಬಡಗುಬೆಟ್ಟು ಕೋಆಪರೇಟಿವ್ ಸೊಸೈಟಿ ಇವರು ಜೈಕರ್ ಶೆಟ್ಟಿ ಅವರು, ಹಾಗೆ ಗೋವಾ ಬೇಸ್ಡ್ ಒಂದು ಫರ್ಮ್ ಅವರು ಅನೂಪ್ ಇವೆಂಟ್ಸ್ ಆ್ಯಂಡ್ ಎಂಟರ್ಟೈನ್ಮೆಂಟ್ ಅಂತ ಅವರು ಕೂಡ ಮುಂದಾಗಿದ್ದಾರೆ. ಹಾಗೆ ಇಲ್ಲಿಯ ಹಲವಾರು ಉದ್ಯಮಿಗಳು ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹ ನೀಡ್ತಾ ಇದ್ದಾರೆ.
ಮುಖ್ಯವಾಗಿ ನಮಗೆ ಈ ಕಾರ್ಯಕ್ರಮವನ್ನು ನೀಡುವುದಕ್ಕೆ ಸ್ಥಳಾವಕಾಶ ಒದಗಿಸಿಕೊಟ್ಟಂತಹ ಪುತ್ತಿಗೆ ಮಠಾಧೀಶರಾದಂತಹ ಸುಗುಣೇಂದ್ರ ತೀರ್ಥ ಸ್ವಾಮೀಜಿ ಅವರ ಬಳಿ ಈ ಕಾರ್ಯಕ್ರಮವನ್ನು ನಾನು ಹೀಗೆ ನರಸಿಂಹ ಆಡಿಟೋರಿಯಂನಲ್ಲಿ ಕಾರ್ಯಕ್ರಮ ಮಾಡ್ತೇನೆ ಅಂತ ಅವರಿಗೆ ಪ್ರಸ್ತಾಪ ನೀಡಿದಾಗ ಅವರು ಕೂಡಲೇ ಅದಕ್ಕೆ ಒಪ್ಪಿಗೆ ಕೊಟ್ಟರು. ಅವರು ನಿಮಗೆ ಏನು ಅದಕ್ಕೆ ವ್ಯವಸ್ಥೆಗಳೆಲ್ಲ ಆಗಬೇಕು ಹೇಳಿ, ನಾವು ಇಲ್ಲಿ ಸಿಬ್ಬಂದಿಯವರ ಹತ್ರ ಎಲ್ಲ ನಾನು ಹೇಳ್ತೇನೆ, ಎಲ್ಲ ಮಾಡಿಸಿಕೊಡ್ತಾರೆ ಅವರು ಅಂತ ಹೇಳಿ ಒಂದು ಆಶೀರ್ವಾದವನ್ನು ಅವರು ನನಗೆ ನೀಡಿದ್ದಾರೆ. ಹಾಗಾಗಿ ಅದು ಅದು ಕೂಡ ನನಗೆ ಒಂದು ದೇವರ ಅನುಗ್ರಹವೇ. ಅದು ಎಲ್ಲವೂ ಕೂಡ ಒಂದು ದೈವ ಇಚ್ಛೆ ಇದ್ರೆ ಮಾತ್ರ ಎಲ್ಲವೂ ಕೂಡ ಒಂದು ಸುಗಮವಾಗಿ ಎಲ್ಲವೂ ಕೂಡ ಒದಗಿ ಬರ್ತದೆ, ಈಸಿಲಿ ಎಲ್ಲ ಆಗ್ತಾ ಹೋಗ್ತದೆ. ಸೊ ಇದರಲ್ಲಿ ದೇವರದ್ದು ಅನುಗ್ರಹ ಉಂಟು, ಆಮೇಲೆ ಹಿರಿಯರ ಆಶೀರ್ವಾದ ಉಂಟು, ಮತ್ತೆ ಎಲ್ಲರ ಸಪೋರ್ಟ್ ಉಂಟು. ಅದು ಐ ಆಮ್ ವೆರಿ ಮಚ್ ಲಕ್ಕಿ. ಎಸ್. ಕೊನೆಯದಾಗಿ ಹೇಳುವುದಾದ್ರೆ ನಮ್ಮ ಜನರಿಗೆ ಯಾವ ರೀತಿಯ ಒಂದು ಪ್ರೀತಿಯ ಸಂದೇಶ ಇರ್ಬೋದು, ಪ್ರೀತಿಯ ಆಹ್ವಾನವನ್ನ ನಿಮ್ಮ ಈ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ನ ಒಂದು ಟ್ಯಾಲೆಂಟ್ ಹಂಟ್ಗೆ ನೀವು ನೀಡ್ಲಿಕ್ಕಿದ್ದೀರಾ ಅಂತ ಹೇಳ್ಬೋದಾ? ಓಕೆ. ಭೀಮಾ ಪ್ರೆಸೆಂಟ್ಸ್ ಪಂಚವಿಂಶತಿ ಈ ಕಾರ್ಯಕ್ರಮ 25 ಗಂಟೆಗಳ ಕಾಲ ನಾನು ಸೋಲೋ ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ದೇನೆ, ದಾಸ ಸಾಹಿತ್ಯ ಮಾತ್ರ. ಹಾಗಾಗಿ ಈ ಕಾರ್ಯಕ್ರಮವನ್ನು ನೃಸಿಂಹ ಆಡಿಟೋರಿಯಂ, ಪುತ್ತಿಗೆ ಮಠದವರ ಗೀತಾ ಮಂದಿರದ 6ನೇ ಫ್ಲೋರ್ನಲ್ಲಿ ಇರುವಂತಹ ನೃಸಿಂಹ ಆಡಿಟೋರಿಯಂನಲ್ಲಿ ನಡೀತದೆ. 23ನೇ ತಾರೀಕು ಆಗಸ್ಟ್ ಬೆಳಿಗ್ಗೆ 6:15 ಪ್ರಾರಂಭವಾಗುವಂಥದ್ದು. 24ನೇ ತಾರೀಕು ಆಗಸ್ಟಿಗೆ ಸಾಧಾರಣ 7:30 8 ಗಂಟೆಗೆ ಈ ಕಾರ್ಯಕ್ರಮ ಮುಗೀತದೆ. ಈ ಕಾರ್ಯಕ್ರಮಕ್ಕೆ ತಾವು ಎಲ್ಲ ಕಲಾಭಿಮಾನಿಗಳು, ಸಂಗೀತ ಪ್ರೇಮಿಗಳು, ಆಮೇಲೆ ದಾಸ ಸಾಹಿತ್ಯಕ್ಕಿಂತಲೇ ಒಂದು ಸಂಘಟನೆಗಳು ಇದ್ದಾರೆ, ದಾಸ ಸಾಹಿತ್ಯವನ್ನೇ ಬಯಸುವವರು, ಭಜನಾ ಮಂಡಳಿಗಳು, ಹಲವಾರು ಭಜನಾ ಮಂಡಳಿಗಳು ಈ ದಾಸ ಸಾಹಿತ್ಯವನ್ನೇ ತೆಗೊಂಡು ಕಾರ್ಯಕ್ರಮ ಮಾಡ್ತಾರೆ, ಅಖಂಡ ಭಜನಾ ಕಾರ್ಯಕ್ರಮ ಎಲ್ಲ ಮಾಡ್ತಾರೆ. ಅವರು ಎಲ್ಲರೂ ಮತ್ತೆ ಯಾರ್ಯಾರು ಈ ಕಾರ್ಯಕ್ರಮದ ಬಗ್ಗೆ ತಿಳುವಳಿಕೆ ಅಂದ್ರೆ ಪಡ್ಕೊಂಡಿದ್ದೀರಿ, ಎಲ್ರಿಗೂ ಮೆಸೇಜ್ ಬಂದಿದೆ ಅಂತ ಅನ್ಕೊಳ್ತೇನೆ. ಯಾರಿಗೆಲ್ಲ ಮೆಸೇಜ್ ಸಿಕ್ಕಿದೆ ಅವರೆಲ್ಲರೂ ಬರಬೇಕು. ಅವರ ಫ್ರೆಂಡ್ಸ್ ಸರ್ಕಲ್, ಅವರ ರಿಲೇಟಿವ್ಸ್, ಅವರಿಗೆ ಗೊತ್ತಿರುವಂಥ ಇನ್ನಷ್ಟು ಜನರಿಗೆ, ಅದು ನಮ್ಮ ಕರ್ನಾಟಕ ಮಾತ್ರ ಅಲ್ಲ, ದೇಶದಾದ್ಯಂತ ಅಲ್ಲ, ಹೊರ ದೇಶಗಳಲ್ಲಿಯೂ ಕೂಡ ಯಾರೆಲ್ಲ ಅದರ ಬಗ್ಗೆ ಅಭಿರುಚಿಯನ್ನು ಹೊಂದಿದ್ದಾರೆ ಅವರಿಗೆಲ್ರಿಗೂ ಆ ವಿಷಯವನ್ನು ಶೇರ್ ಮಾಡಿ. ಹಾಗೆ ನೀವು ಈ ಕಾರ್ಯಕ್ರಮವನ್ನು ಎಲ್ಲರೂ ಕೂಡ ವೀಕ್ಷಿಸಲಿಕ್ಕೆ ಬರಬೇಕು ಅಂತ ತಮ್ಮಲ್ಲಿ ಪ್ರೀತಿಯ ಆಹ್ವಾನ. ಧನ್ಯವಾದಗಳು ಮ್ಯಾಮ್. ಹಾಗೆ ಆಲ್ ದ ವೆರಿ ಬೆಸ್ಟ್. ನಿಮಗೆ ಏನು ಸಾಧಿಸಲಿಕ್ಕೆ ಆಸೆ ಇದೆ, ನಾನು ವಿಶ್ವದಾದ್ಯಂತ ಒಂದು ದಾಖಲೆಯನ್ನು ಮಾಡಬೇಕು ಅಂತ ಹೇಳುವ ಒಂದು ಆಸೆಯಿಂದ ಹೊರಟಿದ್ದೀರಿ, ಆ ಎಲ್ಲ ದಾರಿಗಳು ಸುಗಮವಾಗಲಿ ಅಂತ ಹೇಳಿ ಆಶಿಸ್ತಾ ಈ ಒಂದು ಮಾಹಿತಿಯನ್ನು ಕೊಟ್ಟು ನಿಮ್ಮ ಒಂದು ಪಯಣದ ಬಗ್ಗೆ ತಿಳಿಸಿದ್ದಕ್ಕಾಗಿ ಧನ್ಯವಾದಗಳು. ಮುಕುಂದ ಮಾಧವ ಇಂದಿರೇಶ ಮುಕುಂದ
ವೆಂಕಟೇಶ ಮುಕುಂದ ಮಾಧವ